ಇಂದು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವವಿಖ್ಯಾತಿಯಾಗಿರುವಂತಹ ಭೋಗನಂದೀಶ್ವರ ದೇಗುಲ ಇಂದು ಸಂಜೆ 4 ಗಂಟೆಗೆ ಬಾಗಿಲು ಮುಚ್ಚಲಾಗುತ್ತೆ. ಇಂದು ಸಂಜೆ 4 ಗಂಟೆಯಿಂದ ಭಕ್ತಾದಿಗಳಿಗೆ ಪ್ರವೇಶ ನಿಷೇಧ ಮಾಡಲಾಗಿದ್ದು ಸೋಮವಾರ ಬೆಳಗ್ಗೆ 7 ಗಂಟೆಯವರೆಗೂ ಬಾಗಿಲು ಮುಚ್ಚಲಾಗುತ್ತದೆ. ಇನ್ನು ಇದರ ಬಳಿಕ 8 ಗಂಟೆಯ ನಂತರ ಜಲಾಭಿಷೇಕ, ಕ್ಷೀರಾಭಿಷೇಕ ಮತ್ತು ವಿಶೇಷ ಪೂಜೆಯನ್ನ ಮಾಡಿ ಮಹಾಮಂಗಳಾರತಿ ಮಾಡಲಾಗುತ್ತದೆ. ಸೋಮವಾರ ಮಧ್ಯಾಹ್ನ 1 ಗಂಟೆ ಬಳಿಕ ಭಕ್ತಾದಿಗಳು ದೇವಸ್ಥಾನದ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಎಂದು ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ತಹಶೀಲ್ದಾರ್ ಮತ್ತು ಕಾರ್ಯನಿರ್ವಾಹಕರಾಗಿರುವಂತಹ ಅಧಿಕಾರಿಗಳು ಈ ಒಂದು ಸೂಚನಾ ಫಲಕ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಚಂದ್ರಗ್ರಹಣ ಇರೋದ್ರಿಂದ, ರಕ್ತ ಚಂದ್ರಗ್ರಹಣ ಇರೋದ್ರಿಂದ ಹಲವಾರು ಕಡೆ ದೇವಸ್ಥಾನಗಳು ಕ್ಲೋಸ್ ಆಗಲಿವೆ. ಹಾಗೇನೆ ಈಗ ಇಂದು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವವಿಖ್ಯಾತಿ ಭೋಗನಂದೀಶ್ವರ ದೇವಾಲಯ ಏನಿದೆ ಅದು ಇಂದು ಸಂಜೆ 4 ಗಂಟೆಗೆ ಬಾಗಿಲನ್ನು ಮುಚ್ಚಲಾಗುತ್ತೆ. ಇನ್ನು 4 ಗಂಟೆಗೆ ಅದನ್ನು ಕ್ಲೋಸ್ ಮಾಡಲಾಗುತ್ತೆ. ಸಂಜೆ 4 ಗಂಟೆಯ ಹೊತ್ತಿಗೆ ಭಕ್ತಾದಿಗಳಿಗೆ ಆ ದೇವಸ್ಥಾನದ ಒಳಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಸೋಮವಾರ ಬೆಳಗ್ಗೆ 7 ಗಂಟೆವರೆಗೂ ಬಾಗಿಲನ್ನು ಮುಚ್ಚಲಾಗುತ್ತೆ. 7 ಗಂಟೆವರೆಗೂ ಬಾಗಿಲು ಮುಚ್ಚ ಬಳಿಕ ಇನ್ನು 8 ಗಂಟೆ ನಂತರ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ. ಬಾಗಿಲು ಓಪನ್ ಮಾಡಿದ ನಂತರ ಜಲಾಭಿಷೇಕ, ಕ್ಷೀರಾಭಿಷೇಕವನ್ನ ಮಾಡಲಾಗುತ್ತೆ. ಖಂಡಗ್ರಹ ಖಗ್ರಾಹ ಚಂದ್ರಗ್ರಹಣವಿರುವುದರಿಂದ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ಕರೀತಾರೆ. ಹಾಗಾಗಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಗ್ರಹಣವಾಗಿರೋದ್ರಿಂದ ಆ ಗ್ರಹಣಕ್ಕೆ ಅಶುಭ ಫಲವಾಗಿರ್ತಕ್ಕಂತಹ ಸಮಯದಲ್ಲಿ ಆಯಾ ರಾಶಿಗಳಿಗೆ ಶಾಂತಿಗಳನ್ನು ಮಾಡಿಸ್ಕೊಬೇಕಾಗುತ್ತೆ. ಕುಂಭರಾಶಿ ಮತ್ತು ಮೀನರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿಯವರು ತುಂಬ ಈ ಚಂದ್ರಗ್ರಹಣದಿಂದ ಅಶುಭ ಫಲ ಪಡೆದಿರ್ತಕ್ಕಂಥವ್ರು. ಹಾಗಾಗಿ ಶಿವ ದೇವಾಲಯದಲ್ಲಿ ಹೋಗಿ ಅವರು ಯಥಾಶಕ್ತಿ ಅಲ್ಲೊಂದು ಶ್ಲೋಕ ಇರುತ್ತೆ, ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಶ್ಲೋಕ. ಆ ಶ್ಲೋಕವನ್ನು ಬರೆದು ಕಾಗದದಲ್ಲಿ ಬರೆದು ದೇವಾಲಯಗಳಿಗೆಲ್ಲ ಮುಗಿದ ನಂತರ, ಗ್ರಹಣವೆಲ್ಲ ಮುಗಿದ ನಂತರ ಮರುದಿನ ಭಾನುವಾರ ಏನಿರ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಸೋಮವಾರ ಬೆಳಿಗ್ಗೆ ಶಿವಾರಾಧನೆ ಮಾಡಿ ಶಿವನ ಹತ್ರ ದಾನವನ್ನು ಕೊಡಬೇಕಾಗುತ್ತೆ. ಒಂದು ಹಕ್ಕಿ ಮತ್ತೆ ಉದ್ದಿನಬೇಳೆ ದಾನವನ್ನು ಕೊಡ್ಬೋದು. ಹಿಂದೆ ಇರ್ತಕ್ಕಂಥ ಭಾನುವಾರ ನಮ್ಮ ದೇವಾಲಯದಲ್ಲಿ ಎಲ್ಲ ದೇವಾಲಯಗಳು ಕೂಡ ದರ್ಭಾಬಂಧನ ಅಂತಕ್ಕಂಥದ್ದು ಮಾಡಿ 4 ಗಂಟೆಗೆ ನಮ್ಮ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅವಕಾಶವಿರುವುದಿಲ್ಲ. ಯಾಕೆ ಅಂತಂದರೆ ಖಗ್ರಾಸ ಚಂದ್ರಗ್ರಹಣವಿರುವುದರಿಂದ ದೇವಾಲಯಗಳಲ್ಲಿ ದೇವತೆಗಳಿಗೆ ಒಂದು ದರ್ಭಾಬಂಧನವನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಬಾಗಿಲನ್ನು ಮುಚ್ಚಲಾಗುತ್ತದೆ. ಭಕ್ತಾದಿಗಳಿಗೆ ಅವಕಾಶವಿರುವುದಿಲ್ಲ. ಭಕ್ತಾದಿಗಳು ಅನುಕೂಲ ಆಗೋಗೆ ಮರುದಿನ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ದೇವಾಲಯದಲ್ಲಿ ಶುಚಿತ್ವ ಪ್ರಾರಂಭವಾಗುತ್ತದೆ. ಹಾಗೆ ಜಲಾಭಿಷೇಕಗಳನ್ನು ಮಾಡಿ, ರುದ್ರಾಭಿಷೇಕಗಳನ್ನು ಮಾಡಿ 10ವರೆಗೆ ಮಾಮೂಲಿ ಅಭಿಷೇಕ, ರುದ್ರಾಭಿಷೇಕಗಳು ಪ್ರಾರಂಭ ಆಗಿ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದಗಳೆಲ್ಲ ಇರುತ್ತೆ. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಯಾಯ ರಾಶಿಗಳಿರ್ತಕ್ಕಂಥವರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮತ್ತೆ ದಾನಗಳು, ಅಕ್ಕಿ ಮತ್ತು ಉದ್ದಿನಬೇಳೆ, ನಾನು ಹೇಳಿದಾಗೆ ಒಂದು ಸಂಬಂಧಪಡ್ತಕ್ಕಂಥ ಚಂದ್ರಗ್ರಹ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಿರುತ್ತೋ ಆ ಶ್ಲೋಕವನ್ನು ಬರೆದು ಆ ಶ್ಲೋಕ ಸಮೇತವಾಗಿ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಯಥಾಶಕ್ತಿ ದೇವರ ಜಪಗಳನ್ನು, ನಾಮಗಳನ್ನು ಪ್ರಾರಂಭ ಮಾಡಬೇಕು. ರಾತ್ರಿ 9:57ಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಮೋಕ್ಷಕಾಲ 1:20ಕ್ಕೆಲ್ಲ ಬಿಡ್ತಕ್ಕಂಥ ಸಮಯ ಇರುತ್ತೆ. ಆ ಸಮಯದಲ್ಲಿ 1:27ಕ್ಕೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವತಾರಾಧನೆಗಳು ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದೆ. ಹಾಗಾಗಿ ಎಲ್ಲರೂ ಅವಶ್ಯಕತೆ ಇರತಕ್ಕಂಥವ್ರು 6 ಗಂಟೆ ಒಳಗಡೆ ಎಲ್ಲ ಊಟಗಳು ತಿಂಡಿಗಳನ್ನೆಲ್ಲ ಮುಗಿಸ್ಕೊಬೇಕಾಗುತ್ತೆ. ವೃದ್ಧಾಪಿಗಳು ಮತ್ತು ಬಾಲ್ಯರು, ವಯಸ್ಸಾಗಿರ್ತಕ್ಕಂಥವ್ರು ಅವರೆಲ್ಲ 7 ಗಂಟೆ ಒಳಗಡೆ ಪರಿಮಿತವಾಗಿ ಆಹಾರವನ್ನು ತಿನ್ಬೋದು. ಖಗ್ರಾಹ ಚಂದ್ರಗ್ರಹಣವಿರುವುದರಿಂದ ರಾಹುಗ್ರಸ್ತ ಇಂದು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವವಿಖ್ಯಾತ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಸಂಜೆ 4 ಗಂಟೆ ಹೊತ್ತಿಗೆ ಮುಚ್ಚಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿನ ಇರುವಂತಹ ಅರ್ಚಕರು ಈ ಬಗ್ಗೆ ಮಾಹಿತಿಯನ್ನ ನೀಡಿ
ಕೆಲವು ರಾಶಿಗಳಿಗೆ ಈಗ ಆಲ್ರೆಡಿ ಏನೇನು ಪರಿಹಾರವನ್ನ ಮಾಡಬೇಕು ಅನ್ನೋ ಬಗ್ಗೆ ಪರಿಹಾರವನ್ನ ತಿಳಿಸಿದ್ರು. ಹಾಗೆ ಸಂಜೆ 7 ಗಂಟೆ ಹೊತ್ತಿಗೆ ಯಾರ್ಯಾರು ಆಹಾರವನ್ನ ಸೇವಿಸಬೇಕು ಅವರೆಲ್ಲ ಆಹಾರವನ್ನ 7 ಗಂಟೆ ಒಳಗಡೆಯಾಗಿ ಸೇವನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ದೇಗುಲ ಇಂದು 4 ಸಂಜೆ 4 ಗಂಟೆಗೆ ಬಾಗಿಲು ಮುಚ್ಚಲಾಗುತ್ತೆ. ಇಂದು ಸಂಜೆ 4 ಗಂಟೆಗೆ ಬಾಗಿಲು ಮುಚ್ಚಿದ್ರೆ ಮರುದಿನ ಬೆಳಗ್ಗೆ ಅಂದ್ರೆ ಸೋಮವಾರ ಬೆಳಗ್ಗೆ 7 ಗಂಟೆಯವರೆಗೂ ಬಾಗಿಲನ್ನ ತೆರೆಯಲಾಗುವುದಿಲ್ಲ. 7 ಗಂಟೆಯ ನಂತರ ಅಂದ್ರೆ ಬಳಿಕ 8 ಗಂಟೆಯ ನಂತರ ಆ ಬಾಗಿಲನ್ನ ತೆರೆಯಲಾಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಪ್ರವೇಶ ಅವಕಾಶವನ್ನ ನೀಡಲಾಗುತ್ತೆ ಎಂಬ ಮಾಹಿತಿ ಈಗ ಹೊರಬಿದ್ದಿರುವಂಥದ್ದು.